ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ಟ್ರಾವೆಲ್ ಮಾಡಬೇಕಾದ್ರೆ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾ ಇದ್ದಂಥ ಒಂದು ಸ್ಯಾಂಡ್ವಿಚ್ ಮಾಡಿಬಿಟ್ಟು ತೋರಿಸ್ತಿದ್ದೀನಿ. ಅದ್ರ ಹೆಸರು ಬಂದು ಸ್ಪಿನಾಚ್ ಕಾರ್ನ್ ಸ್ಯಾಂಡ್ವಿಚ್ ಅಂತ. ಇದನ್ನು ನನ್ನ ಮಕ್ಕಳು ಕೆಫೆ ಕಾಫಿ ಡೇನಲ್ಲಿ ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಅದನ್ನು ಆ ರೆಸಿಪಿನ ನಾನು ಇವತ್ತು ನಿಮಗೆ ಮಾಡಿ ತೋರಿಸೋಣ ಅಂತ. ಇದನ್ನು ನಾವು ಪಾಕೆಟ್ ಪಿಜ್ಜಾ ಥರನೂ ಮಾಡ್ಕೋಬೋದು ಅಥವಾ ಸ್ಯಾಂಡ್ವಿಚ್ ಥರನೂ ಮಾಡ್ಕೋಬೋದು. ಅದು ಇದನ್ನು ನಾನಿವತ್ತು ಆ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಕೊಳ್ಳೋಣ. ಈಗ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ. ಇಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವೀಟ್ ಕಾರ್ನು ಮತ್ತು ಈರುಳ್ಳಿನ ಒಂದು ಹೆಚ್ಕೊತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಕೊಳ್ಳೋಣ. ನೋಡಿ, ಈ ಥರ ಚಿಕ್ಕದಾಗಿ ಹೆಚ್ಕೊಳ್ಳೋಣ. ಇವತ್ತು ಈ ಈರುಳ್ಳಿ ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಟ್ರಾವೆಲ್ ಜರ್ನಿನ ಇವತ್ತು ನಿಮಗೆ ಹೇಳ್ಕೊಂಡು ಹೋಗ್ತೇನೆ. ಇವತ್ತು ಸೆಕೆಂಡ್ ಡೇ ಆಗಿದ್ದರಿಂದ ನಾವು ಸ್ವಲ್ಪ ಬೇಗ ಹೋಗಬೇಕು, ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡಬೇಕು ಅಂತ ಸ್ವಲ್ಪ ಎಲ್ಲೂ ನಾವು ಅಷ್ಟೊಂದು ಜಾಸ್ತಿ ಬ್ರೇಕ್ ಏನು ತಗೊಳ್ಳಿಲ್ಲ, ಬೇಗ ಹೊರಡಬೇಕು ಅಂತ. ಸೊ 10:30 ಹಂಗೆ ಚೆಕ್ಔಟ್ ಆದ್ವಿ. ಬ್ರೇಕ್ಫಾಸ್ಟ್ ಅಲ್ಲೇ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಸೊ ಹೊರಟ್ವಿ. ಆಮೇಲೆ ಹೊರಟು ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡಿಕೊಂಡು ಮುಂದೆ ಹೋಗ್ತಾ ಒಂದು 1:30 3 o'clock ತನಕ 3:30 1 o'clockಗೆ ಒಂದು ಬ್ರೇಕ್ ತೊಗೊಂಡ್ವಿ. ಆಮೇಲೆ 3:30ಗೆ ಮತ್ತೆ ನಾವು ಇನ್ನೊಂದು ಲಂಚ್ ಬ್ರೇಕ್ ತೊಗೊಳ್ಳೋಣ ಅಂತ. ಬಿಕಾಸ್ ಡಿಸ್ಟೆನ್ಸ್ ಕವರ್ ಮಾಡಬೇಕಾಗಿದ್ದರಿಂದ ನಾವು ಸ್ವಲ್ಪ ಲೇಟಾಗಿ ಲಂಚ್ ಮಾಡ್ಕೊಂಡ್ವಿ. ನೋಡಿ, ಇವಾಗ ಬೆಣ್ಣೆ ಕರಗಿದೆ. ನೋಡಿ, ಬೆಣ್ಣೆ ಕರ್ಕೊಂಡಿದೆ. ಈ ಬೆಣ್ಣೆಗೆ ನಾನು ಇವಾಗ ಆನಿಯನ್ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ. ಇದಕ್ಕೆ ಆನಿಯನ್ ರೋಸ್ಟ್ ಮಾಡ್ಕೊಳ್ಳೋಣ. ಬೆಣ್ಣೆನಲ್ಲೇ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗ್ಲಿಕ್ಕೆ. ಸ್ವಲ್ಪ ಸ್ಯಾಂಡ್ವಿಚ್ ಆಗಿರೋದ್ರಿಂದ ತುಂಬ ಏನು ರೋಸ್ಟ್ ಮಾಡಬೇಡಿ. ಸ್ವಲ್ಪ ಹಾಫ್ ಬಾಯ್ಲ್ಡ್ ಥರ ಆದರೆ ಸಾಕು. ಅದು ನಿಮಗೆ ಹೀಗೆ ಮಾಡ್ಕೊಳ್ಳಿ. ನಿಮಗೆ ಆಪ್ಷನಬಲ್ ಆಗಿ ನೀವು ಬೇಕಾದರೆ ಕ್ಯಾಪ್ಸಿಕಮ್ಮು ಹಾಕ್ಕೋಬೋದು. ನಾನು ಸ್ವಲ್ಪ ನ್ಯೂಟ್ರಿಷನ್ ಇನ್ನೂ ಸ್ವಲ್ಪ ಮಕ್ಕಳಿಗೆ ಹೆಚ್ಚಳ ಆಗಲಿ ಅಂತ ಹೇಳಿ ಹೀಗೆ ಸ್ವಲ್ಪ ರೆಡ್ ಕ್ಯಾಪ್ಸಿಕಮ್ ತೊಗೊಂಡು ಹೆಚ್ಕೊತಾ